ಆಸ್ ಅನ್ ಆರ್ಟಿಸ್ಟ್ ನಾನು ಯಾವ್ದೇ ಕೆಲಸ ಬಂತು ಅಂದ್ರೂ ಅದು ಮುಗಿಯೋವರೆಗೂ ನಾನು ಯಾವತ್ತೂ ಬಿಡಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಜರ್ನಿ ಇದೆ. ಆನ್ ಗೋಯಿಂಗ್ ಕ್ಲಾಸ್ ಟೈಮ್ ಅಲ್ಲಿ ಅವ್ರಿಗೂ ಒಂಥರ ಮುಜುಗರ ಇರುತ್ತೆ. ಇದನ್ನ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರ ಬೇಸ್ ಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಂಗೆ ನಿಂತ್ಕೊಂಡ್ಬಿಟ್ಟು ಹೇಳ್ತೀನಿ, ಫೋಟೋ ತೆಗ್ದ ಆಡೋ ಮಕ್ಳಿಗೆ ಮದ್ವೆ ಮಾಡಿರೋದೇನೋ ಮಾಡಿದ್ರು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ ಸುಹಾಸ್ ಕಲ್ಕೆ ಮಾತಾಡ್ತಾ ಇರೋದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗಾಬರಿ ಆಗ್ಬೇಡಿ, ಏನಪ್ಪ ಬೆಡ್ ಮೇಲೆಲ್ಲ ಕುತ್ಕೊಂಡು ವಿಡಿಯೋ ಮಾಡ್ತೇನೆ ಅಂತ. ನಾನ್ ಈ ವ್ಲಾಗ್ ನ ಶುರು ಮಾಡ್ತಾ ಇರೋದು ನಮ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ. ಟೈಮು ಆಲ್ರೆಡಿ 7:30. ನನ್ಗೆ ಆಲ್ರೆಡಿ ಒಂದು ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸಿ ಕುತ್ಕೊಂಡು ರೆಸ್ಟ್ ಮಾಡಿ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಗೈಸ್, ರೀಸೆಂಟ್ ಆಗಿ ಒಂದು ಸ್ಟೋರಿ ಹಾಕಿದ್ದೆ, 90 days ಜರ್ನಿ ಅಂತ. ಎಲ್ರಿಗೂ ಕನ್ಫ್ಯೂಸ್ ಇದೆ ಏನಿದು ಅನ್ನೋದನ್ನ. ಸೊ ಅದೇನು ಎತ್ತ ಅನ್ನೋದನ್ನ ಹೋಗ್ತಾ ಹೇಳ್ತೀನಿ. ಅಂಡ್ ಅದಕ್ಕೂ ಇನ್ನೊಂದಿದಲ್ಲಿ ಪ್ರೀವಿಯಸ್ ಒಂದ್ 2-3 ದಿನಕ್ಕೆ ಮುಂಚೆ ಒಂದು ಸ್ಟೋರಿ ಹಾಕಿದ್ದೆ, ಪೋಲ್ ಮಾಡಿ ಡೈಲಿ ವ್ಲಾಗ್ಸ್ ಬೇಕಾ ಇಲ್ಲ ಲಾಂಗ್ ಲೆಂತ್ ವಿಡಿಯೋಸ್ ಬೇಕಾ ಅಂತ. ಎರಡಲ್ಲೂ 50-50 ಇತ್ತು. ಸೊ ಯಾಕೆ ಡೈಲಿ ವ್ಲಾಗ್ಸ್ ಒಂದು ಟ್ರೈ ಮಾಡಬಾರ್ದು ಅನ್ನೋ ಒಂದು ಥಾಟ್ ಮೇಲೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಅಂಡ್ 90 days ಜರ್ನಿ ಏನಿದೆ ಅದು ಆಕ್ಚುಲಿ ಒಂದು ಥಾಟ್. ಆಸ್ ಅನ್ ಆರ್ಟಿಸ್ಟ್ ನಾನು ಯಾವ್ದೇ ಕೆಲಸ ಬಂತು ಅಂದ್ರೂ ಅದು ಮುಗಿಯೋವರೆಗೂ ನಾನು ಯಾವತ್ತೂ ಬಿಡಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಜರ್ನಿ ಇದೆ. ಶುರು ಮಾಡಿದಾಗೆಲ್ಲ ಬ್ರೇಕ್ ಆಗಿರೋದೆ ಅದು ಯಾರು ಕಣ್ ಬಿದ್ದಿದೆ ಏನು ಗೊತ್ತಿಲ್ಲ. ಬಟ್ ನಾನು ಶುರು ಮಾಡಿದಾಗೆಲ್ಲ ನೀರ್ ಮೇಲೆ ಹೋಮಾನೇ ಆಗಿರೋದು, ಆ ತರ ಆಗಿದೆ. ಸೊ ಈ ಸತಿ ಆ ಒಂದು ಜರ್ನಿನ ಅಟ್ಟೆನಿ ಕಾಸ್ಟ್ ಬಿಡ್ಲೇಬಾರ್ದು, ಟ್ಯಾಪ್ ಮಾಡ್ಲೇಬೇಕು ಅಂತ ಒಂದು ಥಾಟ್ ಮಾಡಿ ಆ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಆ ಜರ್ನಿನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಒಂದು ಎಕ್ಸೈಟ್ ಅಲ್ಲಿ ಇದ್ದೀನಿ. ಸೊ ನೋಡೋಣ, ಈ ಸತಿ ಆ ಒಂದು ಜರ್ನಿ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಆಗಿರುತ್ತೆ. ಇನ್ಮೇಲಿಂದ ಪ್ರತಿ ದಿನ ಸಂಜೆ 6 ಗಂಟೆಗೆ ಒಂದೊಂದು ಹೊಸ ವಿಡಿಯೋ ಬರುತ್ತೆ. ಅಂಡ್ ನೀವು ನಿಮ್ ಪ್ರೀಶಿಯಸ್ ಟೈಮ್ ನ ಕೊಟ್ಟು ನನ್ ವಿಡಿಯೋ ನೋಡ್ತಿದ್ರ ಅಂದಾಗ ಅದಕ್ಕೆ ನಾನು ಒಂದು ವ್ಯಾಲ್ಯೂ ಆಡ್ ಆನ್ ಮಾಡ್ಬೇಕು ಅನ್ನೋದಿದೆ. ಸೊ ನನ್ನ ಪ್ರತಿ ಒಂದು ವಿಡಿಯೋದಲ್ಲೂ ನಿಮ್ಗೆ ಒಂದು ವ್ಯಾಲ್ಯೂ ಆಡೆಡ್ ಟಿಪ್ಸ್ ಇರುತ್ತೆ. ವೆದರ್ ಇಟ್ಸ್ ಡ್ಯಾನ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು. ಸೊ ಹಲವಾರು ರೀತಿ ನಂದೇನ್ ಜಾನರ್ ಇದೆ ಆ ಜಾನರ್ ಬೇಸ್ ಮೇಲೆ ನನ್ನ ನಾಲೆಡ್ಜ್ ನ ಶೇರ್ ಮಾಡ್ತೀನಿ. ಸೊ ಒಂದು ಹೋಪ್ ಇದು ನಿಮ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಥಾಟ್. ಚಲೋ ಇವತ್ತಿನ ದಿನ ಹೆಂಗಿರುತ್ತೆ ಏನು ಎತ್ತ ಪ್ರತಿಯೊಂದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ಒಬ್ಬ ಆರ್ಟಿಸ್ಟ್ ಲೈಫ್ ಹೆಂಗಿರುತ್ತೆ ನಾನು ನಿಮ್ಗೂ ಗೊತ್ತಾಗುತ್ತೆ. ಇವತ್ತು ಡೇಟ್ ಆಲ್ರೆಡಿ ಸೋಮವಾರ 17ನೇ ತಾರೀಕು, ನಾಗರ ಪಂಚಮಿ. ಸೊ ಇವಾಗ ಇಲ್ಲಿಂದ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡೋದಿದೆ. ಪೂಜೆ ಎಲ್ಲ ಮುಗಿಸಿ ಅಗೇನ್ ಬ್ಯಾಕ್ ಟು ಸ್ಟುಡಿಯೋ ಅನ್ನೋದಿರೋದು. ಅಂಡ್ ಅದ್ ಯಾವ ಜರ್ನಿ ಅನ್ನೋದನ್ನ ಮುಂದೆ ಹೋಗ್ತಾ ಇರ್ತೀನಿ. ಲೆಟ್ಸ್ ಗೋ. 3 hours later. ಓಕೆ ಗೈಸ್, ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ನಾನು ಇವಾಗ ತಿರ್ಗಾ ಹೋಗ್ತಾ ಇರೋದನ್ನೇ ನಮ್ ಡ್ಯಾನ್ಸ್ ಕ್ಲಾಸ್ಗೆ. ನಾನು ಮೇಜರ್ ಟೈಮ್ ಸ್ಪೆಂಡ್ ಮಾಡೋದೆ ಸ್ಟುಡಿಯೋದಲ್ಲಿ. ಸ್ಟುಡಿಯೋದಿಂದ ಬಿಟ್ರೆ ಮನೆ ಬಿಟ್ರೆ ಸ್ಟುಡಿಯೋ. ಏನಾದ್ರು ವರ್ಕ್ ಇತ್ತು ಅಂದ್ರೆ ಮಾತ್ರ ಆಚೆ ಓಡಾಡೋದು. ಇಲ್ಲಿ ನೋಡಿ, ಮನೆ ಎದುರುಗಡೆ ಹೈ ಟೆನ್ಷನ್ ವೈರ್ ಇದೆ, ಸಾರಿ ಹೈ ಟೆನ್ಷನ್ ಕಂಬ ಇದೆ. ಏನ್ ಕ್ರೇಜಿ ಆಗಿ ಕಟ್ಟಿದೆ ನೋಡಿ ಗೂಡು ಪಕ್ಷಿ. ಇಲ್ಲೊಂದು ಗೂಡಿದೆ, ಇಲ್ಲೊಂದು ಗೂಡಿದೆ, ಮಸ್ತ್ ಕಟ್ಟಿದೆ ಮಾತ್ರ. ಅಂಡ್ ಇದು ಬೆಳಗ್ಗೆ ವ್ಯೂ ಕೂಡ ಸಕ್ಕಲ್ಲ ಕಾಣುತ್ತೆ ಗೈಸ್. ಅಲ್ಟಿ ಅನ್ಕೊಳ್ಳಿ. ಮನೆ ಹೋಗೋಣ. ಇವಾಗ ಸ್ಟುಡಿಯೋಗೆ ಹೋಗಿ ಕ್ಲಾಸ್ ಇದೆ, ಕ್ಲಾಸ್ ತಗೋಬೇಕು. ಅಂಡ್ ಕೆಲವೊಂದಷ್ಟು ಕ್ಲಾಸ್ನ ನಾನು ಪೋಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ವಿಡಿಯೋಗಳು, ಬಿಕಾಸ್ ಆಫ್ ದೇರ್ ಪ್ರೈವಸಿ. ಅಂದರೆ ವಿಡಿಯೋ ಶೂಟ್ಸ್ ಆಗ್ತೀವಿ, ಬಟ್ ಆನ್ ಗೋಯಿಂಗ್ ಕ್ಲಾಸ್ ಟೈಮಲ್ಲಿ ಅವ್ರಿಗೂ ಒಂಥರ ಮುಜುಗರ ಇರುತ್ತೆ. ಸೊ ಹಾಕೋ ಅಂತವನ್ನ ಖಂಡಿತ ಹಾಕ್ತೀನಿ. ಲೆಟ್ಸ್ ಗೋ. ಇವಾಗ ಕ್ಲಾಸ್ಗೆ ಹೋಗೋಣ. ಕ್ಲಾಸ್ ಎಲ್ಲ ಮುಗಿಸಿ ಫುಲ್ ಚಿಲ್ಲಾಗಿ ಇವಾಗ ನೆಕ್ಸ್ಟ್ ನನ್ನ ಪಯಣ ಇರೋದು ನಮ್ಮ ಮನೆ ಕಡೆಗೆ ಹೋಗೋದು. ಅಂಡ್ ಅದಕ್ಕೂ ಮುಂಚೆ ಹೇಳ್ದಂಗೆನೆ ಪ್ರತಿ ವಿಡಿಯೋದಲ್ಲೂ ಒಂದು ನಾಲೆಡ್ಜ್ ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಫಸ್ಟ್ ನಾಲೆಡ್ಜ್ ಶೇರ್ ಮಾಡ್ತಾ ಇರೋದು ರಿಗಾರ್ಡಿಂಗ್ ಡ್ಯಾನ್ಸ್ ಏನೆ, ಬಿಕಾಸ್ ನನ್ನ ಮೇನ್ ಜಾನರ್ ಅದು. ಸೊ ಓಕೆ ಫೈನ್, ಒನ್ಸ್ ಕ್ಯಾಮ್ರಾನ್ ಫಿಟ್ ಮಾಡೋಣ, ಕುತ್ಕೊಂಡು ಮಾತಾಡೋಣ, ಸರಿ ಹೋಗುತ್ತೆ. ಯಾ, ಆಲ್ ಗುಡ್. ಡ್ಯಾನ್ಸ್ ದೇ ಏನಕ್ಕೆ ಅಂದ್ರೆ ಬಿಕಾಸ್ ನನ್ನ ಜಾನರ್ ಮೇನ್ ಜಾನರ್ ಡ್ಯಾನ್ಸ್ ಆಗಿರೋದ್ರಿಂದ. ಸೊ ಇದನ್ನ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರ ಬೇಸ್ ಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಷ್ಟೊಂದ್ ಜನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ಸರ್ ಹಿಪ್ ಹಾಪ್ ಹೇಳ್ಕೊಡ್ತೀರಾ ಅಂತಾರೆ, ಫ್ರೀ ಸ್ಟೈಲ್ ಹೇಳ್ಕೊಡ್ತೀರಾ ಅಂತಾರೆ. ಸೊ ವೆರಿ ಫಸ್ಟ್ ಥಿಂಗ್, ಫ್ರೀ ಸ್ಟೈಲ್ ಅನ್ನೋದು ಯಾವುದೇ ರೀತಿ ಡ್ಯಾನ್ಸ್ ಫಾರ್ಮ್ ಇಲ್ಲ. ಅಂಡ್ ಹಿಪ್ ಹಾಪ್ ಅಂದ್ರೆ ಬರೀ ಡ್ಯಾನ್ಸ್ ಒಂದೇ ಅಲ್ಲ, ಬಿಕಾಸ್ ಹಿಪ್ ಹಾಪ್ ಅನ್ನೋದು ಒಂದು ಕಲ್ಚರ್ ಅಂಡ್ ಇಟ್ಸ್ ಅ ಲೈಫ್ ಸ್ಟೈಲ್. ಸೊ ಹಿಪ್ ಹಾಪ್ ಅಂಡರ್ ಅಲ್ಲಿ ನಿಮ್ಗೆ 5 ಮೇನ್ ಎಲಿಮೆಂಟ್ಸ್ ಬರುತ್ತೆ. ಒಂದು ಡ್ಯಾನ್ಸ್,
breaking, graffiti, DJ, rap or MC and knowledge. So hip hop ಅಂದ್ರೆ ಬರೀ ಡ್ಯಾನ್ಸ್ ಅಷ್ಟೇ ಅಂತ ಮಾತ್ರ ತಲೆಲಿತ್ತು ಅಂದ್ರೆ ತೆಗೆದ್ಬಿಡಿ. ಬಿಕಾಸ್ ಅದು ಒಂದು ಕಲ್ಚರ್ ಇದೆ, ಅದರ ಅಂಡರ್ ಅಲ್ಲಿ ಬೇರೆ ಬೇರೆ ಎಲಿಮೆಂಟ್ ಕೂಡ ಇದೆ. ಆಮೇಲೆ ಸುಮ್ನೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ರಪ್ಪ, ನಾನು ಡ್ಯಾನ್ಸ್ ಮೇಲೆನೆ ಡಿಪ್ಲೊಮಾನು ಮಾಡಿದ್ದೀನಿ, ಎಜುಕೇಶನ್ ಕೂಡ ಆಗಿದೆ, ಡ್ಯಾನ್ಸ್ ಎಜುಕೇಶನ್ ಮಾಡ್ಕೊಂಡಿದ್ದೆ. ನೀವು ನಮ್ಮ ಸ್ಟುಡಿಯೋದ ಎಲ್ಲೇ ನೋಡಿದ್ರು ವಿ ಮೆನ್ಷನ್ ಮಾಡಿದ್ದೀವಿ ವಿಷನ್ ಟು ಮೇಕ್ ಎಜುಕೇಟೆಡ್ ಡ್ಯಾನ್ಸರ್ಸ್ ಅಂತ. ಅಂಡ್ ಪ್ರೌಡ್ ಇದೆ ಒಂದು ಥಿಂಗ್, ಅದೇನು ನಾನು ತೋರಿಸ್ತೀನಿ ತಡೀರಿ, ವೈಟ್. ಸೊ ನೀವು ಎಲ್ಲ ಇದಲ್ಲೂ ನೋಡಿರ್ತೀರಾ ಪೋಸ್ಟರ್ಸ್ ಅಲ್ಲಿ, ಫಸ್ಟ್ ಕ್ರೂ ಫ್ರಮ್ ತುಮಕೂರು ಇಂಡಿಯನ್ ಹಿಪ್ ಹಾಪ್ ಚಾಂಪಿಯನ್ಶಿಪ್ ನ ರೆಪ್ರೆಸೆಂಟ್ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು, ಹಿಪ್ ಹಾಪ್ ಇಂಟರ್ನ್ಯಾಷನಲ್ ಇಂಡಿಯಾ, ಅಫಿಷಿಯಲ್ ನ್ಯಾಷನಲ್ ಕ್ವಾಲಿಫೈಯರ್, ಹಿಪ್ ಹಾಪ್ ಇಂಟರ್ನ್ಯಾಷನಲ್, ಅಮೇರಿಕಾಸ್ ಬೆಸ್ಟ್ ಡ್ಯಾನ್ಸ್ ಗ್ರೂಪ್, ಸರ್ಟಿಫೈಡ್. So Astian has participated in Indian Hip Hop Dance Championship 2022. Idon season 10, season 11. So, and guys, adu ಅನ್ಕೊಂಡಷ್ಟು ಈಸಿ ಇಲ್ಲ, ಬಿಕಾಸ್ ಅದಲ್ಲಿ ಕೊಡೋ ಕ್ರೈಟೀರಿಯಾ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರದಲ್ಲಿ ಕ್ರೈಟೀರಿಯಾ ಕೊಡ್ತಾರೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ, ಗೆಲ್ತೀವಿ ಸೋಲ್ತೀವಿ ಸೆಕೆಂಡ್ರಿ ಬರುತ್ತೆ, ಬಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಗುತ್ತೆ. ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ, ಅದಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿರುತ್ತೆ, ಕಾಂಪಿಟೇಷನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇವತ್ತಿನ ಟಿಪ್ ಇದು, ಲೈಕ್ ಹಿಪ್ ಹಾಪ್ ಅಂದ್ರೆ ಏನು ಅನ್ನೋದ್ರದ್ದು ಕ್ಲಾರಿಫೈ ಮಾಡಿದೆ. ಕ್ಲಾರಿಫೈ ಅನ್ನೋಕ್ಕಿಂತ ಜಸ್ಟ್ ಶೇರ್ಡ್ ಹಿಪ್ ಹಾಪ್ ಬಗ್ಗೆ ನಾಲೆಡ್ಜ್ ಶೇರ್ ಆಗಿದೆ. ಸೊ ನಿಮಗೆ ಯಾವ ಡ್ಯಾನ್ಸ್ ಫಾರ್ಮ್ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ ಬೇಕು ಅನ್ನೋಂಗಿರೋ ಕಮೆಂಟ್ ಮಾಡಿ. ಸೊ ಈಗ ನೆಕ್ಸ್ಟ್ ನನ್ನ ಮುಂದಿನ ಬಾಣ ನಮ್ಮ ಮನೆ ಹತ್ರ ಹೋಗ್ಬೇಕು, ಹೊಟ್ಟೆ ಸಿಗ್ತಿದೆ ಬರೋ, ಊಟ ಮಾಡಿ ಎಡಿಟಿಂಗ್ ವರ್ಕ್ ಎಲ್ಲ ಮುಗಿಸಿ ಅದಾದ್ಮೇಲೆ ತಿರ್ಗಾ ಬ್ಯಾಕ್ ಟು ನಮ್ಮ ಸ್ಟುಡಿಯೋ. ಬಿಕಾಸ್ ಚಿಕ್ಕ ಮಕ್ಳು ಬ್ಯಾಚ್ ಕ್ರೇಜಿ 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 ಎಕ್ಸ್ಪೀರಿಯನ್ಸ್ ಅಂದ್ರೆ ಚಿಕ್ಕ ಮಕ್ಳು ಬ್ಯಾಚ್. ಅದ್ರಲ್ಲಿ ಸಿಗ ರಿಲೀಫ್ ಇದೆಯಲ್ಲ ಗುರು ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ಇದೆಯಲ್ಲ ಅದೇ ಇರೋದು ನನ್ನ ಜರ್ನಿ. ಸೊ ಕಾಯ್ತಾರಿ, ಆ ಜರ್ನಿ ಏನು ಅನ್ನೋದನ್ನ ಬೇಗ ತೋರಿಸ್ತೀನಿ. 6 hours later. ಕ್ಲಾಸ್ ಎಲ್ಲ ಮುಗಿಸಿ ಇವಾಗ ಬಂದಿರೋದೇನೆ, ನಿಮ್ಗೆ ಹೇಳಿದ್ನಲ್ಲ, ಇಟ್ಸ್ ಒನ್ ಜರ್ನಿ. ಕನ್ಸಿಸ್ಟೆನ್ಸಿಲಿ ಹೆವಿ ಬ್ರೇಕ್ ಆಗ್ತಿದ್ದು, ಮಳೆ ಬೇರೆ ಬಂದು ರೋದನೆ ಆಗಿ ನೋ. ಈಗ ಹೋದ್ರೆ ನಮ್ ಸುಮಂತ ಅಂತಾನೆ, ಬ್ರೋ ಬ್ರೋ ಯಾಕೆ ಕೇಳ್ತೀರಾ, ನಮ್ಮಂತ ಕನ್ಸಿಸ್ಟೆನ್ಸಿ ಇನ್ನೊಬ್ರು ಸಿಗಲ್ಲ ಜಿಮ್ ಅಲ್ಲಿ. ಪವರ್ ಹೌಸ್ ಜಿಮ್ ಇದೆ ಗೈಸ್, ನಮ್ ಸುಮಂತನ್ ಮೀಟ್ ಮಾಡೋಣ. ನಾನು ನಿನ್ ಡೈಲಾಗ್ ಹೇಳ್ಕೊಂಬಂದೆ. ಇವಾಗ ಹೋದ್ರೆ ಸುಮಂತ ಅಂತಾನೆ, 2 ದಿನ ಬರ್ತೀಯ, 1 ವಾರ ಅಬ್ಸೆಂಟ್ ಆಗ್ತೀಯ. ಜಾಸ್ತಿ ಬರ್ತೀನಾ ಈ ಸತಿ? ನೋಡೋ ಪಕ್ಕ ಫಿಕ್ಸು. ಸುಮಂತ್ ಏನೋ ಮೋಟಿವೇಶನ್ ಹೇಳ್ತಾನಂತೆ. ಸುಹಾಸ್ ಸರ್ ಬ್ಲಾಕ್ ಮಾಡ್ಬೇಕು ಅಂತಾರೆ, ನಾನು ಸಪೋರ್ಟ್ ಮಾಡಿ. ಸುಹಾಸ್ ಸರ್ಗೆ ಅದಿಲ್ಲ, ಡಿಸಿಪ್ಲಿನ್ ಬಟ್ ಬರುತ್ತೆ. ಸುಹಾಸ್ ಸರ್ಗೆ ಅದಿದೆ, ಅದು ತುಂಬಾ ಚಿಕ್ಕದಿದೆ, ಚಿಕ್ಕ ಮಕ್ಕಳ ತರ ಬುದ್ಧಿ ಇದೆ ಅಂತ ಹೇಳಕ್ ಬಂದೆ. ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಎಲ್ಲದಲ್ಲೂ ಇದೆ, ಇದಲ್ಲಿ ಯಾರ್ದೋ ಕಣ್ಬಿದ್ಬಿಟ್ಟಿದೆ. ಅದಕ್ಕೇನೆ 2 ದಿನ ಬಂದ್ರೆ 2 ವಾರ ಬರಕ್ಕಾಗಲ್ಲ. ಅದಿದೆ ಬಟ್ ಅದಿಲ್ಲ, ಅರ್ಥ ಮಾಡ್ಕೊಂಡ್ರೆ. ಲೇ ಸಭ್ಯತೆ ಮೇಂಟೈನ್ ಮಾಡ್ತೀನಿ ನಾನು. ಚಲೋ, ನಾವು ವರ್ಕೌಟ್ ಮಾಡೋ ಟೈಮ್ ವರ್ಕೌಟ್ ಎಲ್ಲ ಮಾಡಲ್ಲ ಇವಾಗ, ಜಸ್ಟ್ ವರ್ಕೌಟ್ ಯಾವತ್ತೂ ಮಾಡೇ ಇಲ್ಲ. ನನ್ ಮಾಡ್ದಾಗ ನೀನ್ ನೋಡಿಲ್ಲ ಅಷ್ಟೇ. ಇಲ್ಲೆಲ್ಲೋ ನನ್ ಫೋಟೋ ಇತ್ತು, ತೆಗಿಸ್ಬಿಟ್ಟಿನಾ, ಇದು ನಂದೇ, ಇದು ಫೇಸ್ ಗೊತ್ತಾಗ್ಬಾರ್ದು ಅಂತ ಹಾಕ್ಸಿಲ್ಲ ಅಷ್ಟೇ. ನೆವರ್ ಕ್ವಿಟ್ ನೋಡ, ಅದಕ್ಕೆ ಕ್ವಿಟ್ ಮಾಡಿಲ್ಲ, ನಂದೇ ಅದು ಕಾಟೋ. ನೆವರ್ ಕ್ವಿಟ್, ಆಲ್ವೇಸ್ ರಿಮೆಂಬರ್ ರೂಲ್ ನಂಬರ್ 1. ಯಾಕಂದ್ರೆ ನಿಮ್ ಮಕ್ಕ ಗೊತ್ತಿಷ್ಟ ನಂಗ್ ದೃಷ್ಟಿ ಆಗುತ್ತೆ ಅಂತ. ಬ್ಲಾಗಲ್ಲಿ ಮಕ್ಕ ಬ್ಲರ್ ಮಾಡ್ತಾರೆ. ಬ್ಲಾಗಲ್ಲಿ ಆಗಲ್ಲ, ಬಾಡಿ ನೋಡಿ ದೃಷ್ಟಿ ಆಗುತ್ತೆ ಅನ್ಬಿಟ್ಟು ಇದು ಮಾಡಿ. ಅಂದ್ರೆ ಥಿಂಗ್ ಏನಂದ್ರೆ, ಜಮಾನ್ದಲ್ಲಿ ಇವನ್ ನನ್ ಸ್ಟೂಡೆಂಟು, ಇವಾಗ ನಾನು ಇವನ್ ಸ್ಟೂಡೆಂಟು. ಇವನೋ ರಿವರ್ಸ್ ಆಗೋಗಿ, ಇವನೋ ಗೊತ್ತಿಲ್ಲ, ನಾವ್ ಯಾವತ್ತೂ ಆಡಿಲ್ಲ ಅದು. ಚಲೋ ವರ್ಕೌಟ್ ಮಾಡೋಣ ಬರ್ರಿ.
ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾರಿ ಜಿಂತಕ್ಕಿಂತ 9 ಗಂಟೆ ಟೈಮು, ವರ್ಕೌಟ್ ಅರ್ಧ ಗಂಟೆ, ಶಿವ ವರ್ಕೌಟ್ ಮುಗಿಸಿ ಸಿಗುವ. A few moments later. ನಮ್ ಟ್ರೈನರ್ ಫುಲ್ ಡೆಡಿಕೇಟ್ ಅಲ್ಲಿ ಹೇಳ್ಕೊಡ್ದ. ಕಮಾನ್ ಸುಮಂತ, ನಾನು ಹೇಳ್ಕೊಟ್ಟಂಗೆ ಹೇಳ್ಕೊಡು, ಮಿಸ್ ಮಾಡ. ಏನೋ ಡೌಟ್ ಬಂದ್ರೆ ಕೇಳು. ಗೈಸ್ ಏನೋ ಅನ್ಕೋಬಿಟ್ರಿ, ಇವೆಲ್ಲ ಫ್ರೆಂಡ್ಲಿ ಇದೀವಿ, ಅದಕ್ಕೆ ತಲೆಹರಟೆಗಳು ಲಲ್ಲೆಗಳು. ಅವನ ಜೊತೆ ಎಲ್ರು ಹಿಂಗ್ ಮಾಡಲ್ಲ, ಎಲ್ರು ಮಾಡಿದ್ರೆ ಮಕ್ಕೋಗಿತಾನ ಅಷ್ಟೇ. ನಮ್ದು ಒಂದು ಫ್ರೀನೆಸ್ ಇದೆ, ಅದಕ್ಕೆ ನಾವು ಹಂಗೆ ಮಾತಾಡೋದು. ಹಾಕ್ ಹೇಳ್ತೀನಿ, ಬಿಡ್ಬೇಡ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಪ್ರೆಸೆಂಟ್ ಫ್ಯೂಚರ್ ಬರುತ್ತೆ ಹಿಂಗೆ. ಹಂಗೆ ನಿಂತ್ಕೊಂಡ್ಬಿಟ್ಟು ಹೇಳ್ತೀನಿ, ಫೋಟೋ ತೆಗ್ದ. ಅಣ್ಣ ಫುಲ್ ಫ್ಲೆಕ್ಸ್ ಮಾಡ್ತಾವನೆ. ಏನೋ ಡೌಟ್ ಇದೆ ವರ್ಕೌಟು ಕೇಳು ಆಯ್ತಾ, ಸಂಕೋಚ ಪಡ್ಕೋಬೇಡ, ಇಲ್ಲ ಹೇಳ್ಕೊಡ್ತೀನಿ. ಸುಹಾಸ್ ಅಣ್ಣ ಕಷ್ಟ ಪಡ್ತಾ ಇದಾರೆ. ಸುಹಾಸ್ ಅಣ್ಣಗೆಲ್ಲರೂ ಚೆನ್ನಾಗಿ ಮಾಡ್ರಿ. ಏನ್ ಲೈಕ್ಸ್ ಸಭ್ಯತೆ ಏ ಬಲ್ಲಿದ್ಯಾ ಹಾ ಸರಿ ಇಲ್ಲ ಗುರು ನೀನು ನೋಡ್ರಿ. ಆಗ್ಲೇ ಹಿಂಗೆ ಬಂದ್ರು. ಮಗ ಯಾವ್ದಿದೆ ಹಬ್ಬ ಲಿಕ್ಕಿ, ಯಾವ್ದಿದೆ ಹಬ್ಬ? ನಿನ್ ಲಕ್ಷ್ಮಿ ನಿನ್ ಬಾಡಿ ನೋಡಿ ಸೈಕ್ ಆಗ್ಬೇಕು ಅಂತ ಜಿಮ್ಮಿಗೆ ಬಂದ್ಬಿಟ್ಟಿದ್ಯಾ. ನೆಕ್ಸ್ಟ್ ಶರತ್ ಬದ್ಲು ಲಿಕ್ಕಿ ಗೂಗ್ಲಿ ಸ್ವಾತಿ ಅಂತೆ. ನಾನು ಜಿಮ್ಮಿಗೆ ಬಂದ್ಬಿಟ್ಟಿದ್ಯಲ್ಲ, ಯಾರ್ ನೋಡ್ಲಿ ಅಂತ ಬಂದಿದ್ಯಾ ಅಂದೆ. ಅದಕ್ಕೆ ಲಕ್ಷ್ಮಿ ಎಲ್ಲ ಸ್ವಾತಿ. ವಡೆಯಲ್ಲಿ ಉದ್ದುದ್ ವಡೆ ಏನಂಗಂದ್ರೆ ಉದ್ದುದ್ ವಡೆ ಏನೋ ಹೇಳ್ತಾನಪ್ಪ ನಮ್ ಟ್ರೈನರು. ಚಿಕ್ಕ ಮಕ್ಳಿದೀವೋ, ಚಿಕ್ಕ ಮಕ್ಳು ಮುಂದೆ ಹಿಂಗೆಲ್ಲ ಮಾತಾಡೋರು ಹೆಂಗೆ? ನಮ್ಮಂತ ಚಿಕ್ಕ ಮಕ್ಳು ಮುಂದೆ ಹಿಂಗೆಲ್ಲ ಮಾತಾಡೋರು ಹೆಂಗೆ? ಸುಮ್ನೆ ಚಿಕ್ಕ ಮಕ್ಳ ಕೈಲಿ ಮೊಬೈಲ್ ತಗೊಂಡ್ರೆ ತಪ್ಪು. ಅದೇ ಗಾದೆ ಐತೆ, ಆಡೋ ಮಕ್ಳಿಗೆ ಮದ್ವೆ ಮಾಡಿರೋದೇನೋ ಮಾಡಿದ್ರು ಅಂತ. ಮ್ಯಾಚ್ ಆಗ್ತಿಲ್ಲ ಸುಹಾಸ್ ಬ್ರದರ್, ಮ್ಯಾಚ್ ಆಗ್ತಿಲ್ಲ. ನಿಮ್ಮಷ್ಟೆಲ್ಲ ತಿಳಿದಿಲ್ರಿ, ನೀವಂದ್ರೆ ಫುಲ್ ಎಜುಕೇಟೆಡ್. ಮತ್ತೆ ಈ ಬ್ಲಾಗ್ ಯಾವತ್ತು ಆಗ್ತಾ? ನಾಳೆ ಇಲ್ಲಿ ಯೂಟ್ಯೂಬ್. ಬರೀ ಇಂಥದೇ. ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಒಳ್ಳೆ ಕ್ರೇಜಿ ವರ್ಕೌಟ್. ಹಂಗಂತ ಫುಲ್ ಎಲ್ಲ ವರ್ಕೌಟ್ಸ್ ಇಲ್ಲ, ಬಟ್ ಫ್ರೀ ವರ್ಕೌಟ್ ಮಾಡ್ಕೊಂಡು ಹೋಗ್ತಾ ಇದ್ದು. ಇವತ್ತು ಏನಾರು ವರ್ಕೌಟ್ ಮಾಡಿದ್ರೆ ನಾನು ನಾಳೆ ಎದ್ದು ಬರೋಲ್ಲ ನಂಗೆ ಗೊತ್ತು. ಅಂಡ್ ಗೈಸ್ ಇನ್ನೊಂದು, ನಮ್ ಬ್ರದರ್ ಸೂರಜ್ ಅವರು ಹೊಸ ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ, ತಿರುಕನ ಕನಸು ಅಂತ. ಅದ್ರದ್ದು ಟೀಸರ್ ಹಾಕಿದ್ದಾರೆ, ನೋಡಿ ಸಪೋರ್ಟ್ ಮಾಡಿ. ನಮ್ ತುಮಕೂರವರು ಒಂದು ಒಳ್ಳೆ ಟ್ಯಾಲೆಂಟ್ ಇರೋಂಥ ವ್ಯಕ್ತಿ. ಟೀಸರ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಡೂ ಚೆಕ್ಔಟ್, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅವ್ರ ಪೇಜನ್ನು. ಅಂಡ್ ಗೈಸ್ ಇವಾಗ ನೆಕ್ಸ್ಟ್ ಸೀದಾ ಮನೆನೆ. ಅಂಡ್ ಚಲೋ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡೋದೇನೆ ಕೆಲಸ ಇವಾಗ. ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಈ ವ್ಲಾಗ್ನ ನಮ್ಮ ಮನೆ ಹತ್ರದಿಂದ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಾನು ನಿಮ್ಮ ಸುಹಾಸ್ ಕಲ್ಕಿ ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು ಆಲ್. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಬಾಯ್.